ದೇಶದಲ್ಲಿ ಇತ್ತೀಚೆಗೆ ಈ ಬೆಟ್ಟಿಂಗ್ ಆ್ಯಪ್ಗಳ ಹಾವಳಿ ಜಾಸ್ತಿ ಆಗಿತ್ತು. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳೇ ಇದರಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಈ ರೀತಿ ಪ್ರಚಾರದಲ್ಲಿ ಭಾಗಿಯಾಗಿರೋರಿಗೆ ತೆಲಂಗಾಣ ಸರ್ಕಾರ ಈಗ ಶಾಕ್ ಅನ್ನು ಕೊಟ್ಟಿದೆ. ಬೆಟ್ಟಿಂಗ್ ಆ್ಯಪ್ ಪ್ರಚಾರ ಮಾಡಿದ ಸೆಲೆಬ್ರಿಟಿಗಳಿಗೆ ಶಾಕ್. ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಸೇರಿದಂತೆ 25 ನಟನಟಿಯರ ವಿರುದ್ಧ ಕೇಸ್ ಆಗಿದೆ. ಹೈದರಾಬಾದ್ನ ಮಿಯಾಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂತಹದ್ದು. ಪ್ರಕಾಶ್ ರಾಜ್, ಮಂಚು ಲಕ್ಷ್ಮಿ, ಪ್ರಣೀತಾ, ನಿಧಿ ಅಗರ್ವಾಲ್, ಶ್ರೀಮುಖಿ, ಶೋಭಾ ಶೆಟ್ಟಿ, ವಿಷ್ಣುಪ್ರಿಯಾ ವಿರುದ್ಧ ಕೂಡ ಎಫ್ಐಆರ್ ದಾಖಲಾಗಿದೆ. ಬೆಟ್ಟಿಂಗ್ ಆ್ಯಪ್ ಪ್ರಚಾರಕ್ಕೆ ತೆಲಂಗಾಣ ಸರ್ಕಾರ ಈ ಮೂಲಕ ನಿಷೇಧವನ್ನ ಹೇರಿದೆ. ನಿಷೇಧವಿದ್ರೂ ಕೂಡ ಬೆಟ್ಟಿಂಗ್ ಆ್ಯಪ್ ಪರವಾಗಿ ತೆಲುಗು ನಟನಟಿಯರು ಪ್ರಚಾರದಲ್ಲಿ ಭಾಗಿಯಾಗಿದ್ರು. ಅಂಥವರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿರುವಂತಹದ್ದು. ಇತ್ತೀಚೆಗೆ ಈ ಬೆಟ್ಟಿಂಗ್ ಆ್ಯಪ್ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದರ ದೊಡ್ಡ ಮಟ್ಟದ ಪ್ರಚಾರ ಆಗ್ತಾ ಇತ್ತು. ಇದರ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇತ್ತು. ಫ್ಯಾನ್ ಫಾಲೋವರ್ಸ್ ಇರುವಂತಹ ದೊಡ್ಡ ದೊಡ್ಡ ನಟನಟಿಯರೇ ಈ ರೀತಿ ಪ್ರೇರಣೆಯನ್ನು ಕೊಡ್ತಾ ಇರುವಂಥದ್ದು, ಬೆಟ್ಟಿಂಗ್ ಆ್ಯಪನ್ನು ಯೂಸ್ ಮಾಡಿ ಅಂಥೇಳಿ ಪ್ರಮೋಟ್ ಮಾಡ್ತಾ ಇರೋದು ಸರಿಯಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇತ್ತು. ಎಟ್ ದ ಸೇಮ್ ಟೈಮ್ ಈಗ ತೆಲಂಗಾಣ ಸರ್ಕಾರ ಇದಕ್ಕೆ ಇತಿಶ್ರೀ ಹಾಡಲಿಕ್ಕೆ ಮುಂದಾಗಿದೆ. ಈ ಮೂಲಕ ತೆಲಂಗಾಣ ಸರ್ಕಾರ ವರ್ಸಸ್ ತೆಲುಗು ಸ್ಟಾರ್ಸ್ ನಡುವಿನ ಜಿದ್ದಿತ್ತಲ್ಲ, ಒಂದು ಹಗ್ಗ ಜಗ್ಗಾಟ ಇತ್ತಲ್ಲ, ಅದು ಮುಂದುವರೆದಂತೆ ಕಾಣಿಸ್ತಾ ಇದೆ. ಈ ಹಿಂದೆ ಅಲ್ಲು ಅರ್ಜುನ್ ಕೇಸ್ನಲ್ಲಿ ತೆಲಂಗಾಣ ಸರ್ಕಾರ ನಡೆದುಕೊಂಡಂತಹ ರೀತಿ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ಮತ್ತೊಮ್ಮೆ ತೆಲಂಗಾಣ ಸರ್ಕಾರ ತೆಲುಗು ಸ್ಟಾರ್ಸ್ ವಿರುದ್ಧ ಗದಪ್ರಹಾರವನ್ನು ಮಾಡಿದಂತೆ ಕಾಣಿಸ್ತಾ ಇದೆ. ಹಾಗಾಗಿಯೇ ಬೆಟ್ಟಿಂಗ್ ಆ್ಯಪ್ನಲ್ಲಿ ಯಾರ್ಯಾರು ತೊಡಗಿಸಿಕೊಂಡಿದ್ರು, ಪ್ರಚಾರ ಕಾರ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅಂಥವರಿಗೆಲ್ಲ ಶಾಕ್ ಕೊಡಲಿಕ್ಕೆ ಈಗ ತೆಲಂಗಾಣ ಸರ್ಕಾರ ಮುಂದಾಗಿರುವಂಥದ್ದು. ಈ ಬೆಟ್ಟಿಂಗ್ ಆ್ಯಪ್ನಲ್ಲಿ ತೊಡಗಿಸಿಕೊಂಡಂತಹ ಜನ ಮನೆ ಮಠ ಮಾರ್ಕೊಳ್ತಾ ಇದ್ದಾರೆ, ದೊಡ್ಡ ಮಟ್ಟದಲ್ಲಿ ಸಾಲ ಮಾಡ್ತಾ ಇದ್ದಾರೆ, ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಈ ಆ್ಯಪನ್ನು ಪ್ರಮೋಟ್ ಮಾಡ್ತಾ ಇರುವಂತಹ ಸ್ಟಾರ್ ನಟನಟಿಯರೇ ಅನ್ನುವಂತಹ ಮಾತುಗಳು, ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹಲವು ದಿನಗಳಿಂದ ವರ್ಷಗಳಿಂದ ನಡೀತಾ ಇತ್ತು. ಈಗ ತೆಲಂಗಾಣ ಸರ್ಕಾರ ಈ ಬೆಟ್ಟಿಂಗ್ ಆ್ಯಪ್ಗಳನ್ನು ನಿಯಂತ್ರಿಸುವಂತಹ ನಿಟ್ಟಿನಲ್ಲಿ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಂತೆ ಕಾಣಿಸ್ತಾ ಇದೆ. ಯಾರ್ಯಾರು ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಷನ್ ಮಾಡ್ತಾ ಇದ್ರು, ಯಾರ್ಯಾರು ಬೆಟ್ಟಿಂಗ್ ಆ್ಯಪ್ನ ಪರವಾಗಿ ಮಾತನಾಡ್ತಾ ಇದ್ರು ಅಂಥವರಿಗೆಲ್ಲ ಶಾಕ್ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ತೆಲಂಗಾಣ ಸರ್ಕಾರದ ಮಾದರಿಯನ್ನೇ ಉಳಿದ ರಾಜ್ಯಗಳು ಕೂಡ ಈಗ ಅನುಸರಿಸ್ತಾವ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ವಿಜಯ್ ದೇವರಕೊಂಡ, ರಾಣಾ ದಗ್ಗುಬಾಟಿ ಸೇರಿದಂತೆ 25 ನಟನಟಿಯರ ವಿರುದ್ಧ ಈಗ ಈ ಬೆಟ್ಟಿಂಗ್ ಆ್ಯಪನ್ನು ಪ್ರಮೋಟ್ ಮಾಡಿದಂತಹ ವಿಚಾರಕ್ಕೆ, ಆ ಆಡ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ವಿಚಾರಕ್ಕೆ ಕೇಸನ್ನು ದಾಖಲು ಮಾಡಲಾಗಿದೆ, ಎಫ್ಐಆರ್ ಅನ್ನು ಹಾಕಲಾಗಿದೆ. ಈ ಮೂಲಕ ತೆಲಂಗಾಣ ಸ್ಟಾರ್ಸ್ ವರ್ಸಸ್ ತೆಲಂಗಾಣ ಸರ್ಕಾರ ಅನ್ನುವಂತಹ ಫೈಟ್ ಇತ್ತಲ್ಲ, ಅದು ಮತ್ತೆ ಕಂಟಿನ್ಯೂ ಆಗುವಂತಹ ಮುನ್ಸೂಚನೆ ಕೂಡ ಸಿಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಭಾರತಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಭಾರತಿ, ಬೆಟ್ಟಿಂಗ್ ಆ್ಯಪನ್ನು ನಿಯಂತ್ರಿಸೋದು, ಅದರಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಭಾಗಿಯಾಗಿರೋರ ಮೇಲೆ ಕೇಸ್ ಹಾಕೋದು ಒಳ್ಳೆಯ ನಡೆ ಸರಿ, ಬಟ್ ಇದರ ಹಿಂದೆ ಏನಾದರೂ ಬೇರೆ ಲೆಕ್ಕಾಚಾರ ಇದೆಯಾ ಅಂಥೇಳಿ? ಯಾಕೆಂದರೆ ಈ ಹಿಂದೆ ಅಲ್ಲು ಅರ್ಜುನ್ ವಿಷಯದಲ್ಲಿ ತೆಲಂಗಾಣ ಸರ್ಕಾರ ನಡೆದುಕೊಂಡಂತಹ ರೀತಿ, ಅದಾದ ಮೇಲೆ ಆದಂತಹ ಬೆಳವಣಿಗೆಗಳು, ಹಾಗಾಗಿ ಈ ರೀತಿಯ ಒಂದು ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಜೊತೆಗೆ ಎಫ್ಐಆರ್ನಲ್ಲಿ ಯಾರ್ಯಾರ ಹೆಸರಿದೆ ಅಂಥೇಳಿ. ಪ್ರೇಮ್, ಹೌದು, ಹಲವು ದೂರು ಬಂದ ಹಿನ್ನೆಲೆ ತೆಲಂಗಾಣ ಸರ್ಕಾರ ಬೆಟ್ಟಿಂಗ್ ಆ್ಯಪ್ ಪ್ರಚಾರವನ್ನು ನಿಷೇಧಿಸಿತ್ತು. ಆದರೂ ಕೂಡ ಕಲಾವಿದರು ಅವರ ಸ್ವಂತ ಅಭಿಲಾಷೆಗೆ ಅಂದರೆ ಅತಿ ಹೆಚ್ಚಿನ ಹಣ ಗಳಿಕೆಗಾಗಿ ಬೆಟ್ಟಿಂಗ್ ಆ್ಯಪ್ ಪ್ರಚಾರವನ್ನು ಮಾಡತೊಡಗಿದ್ರು. ಇದರಲ್ಲಿ ಮುಖ್ಯವಾಗಿ ರಾಣಾ ದಗ್ಗುಬಾಟಿ ಇರ್ಬೋದು, ವಿಜಯ್ ದೇವರಕೊಂಡ, ಹಾಗೆಯೇ ಪ್ರಣೀತಾ ಕನ್ನಡದ ನಟಿ, ಜೊತೆಗೆ ಶೋಭಾ ಶೆಟ್ಟಿ ಅವರು ಕೂಡ ಬಿಗ್ ಬಾಸ್ನಲ್ಲಿ ಖ್ಯಾತಿ ಹೊಂದಿದಂತಹ ಸೀರಿಯಲ್ ನಟಿ, ಕನ್ನಡದ ಮೂಲದ ನಟಿ, ಹೀಗೆ ಸಾಕಷ್ಟು 25ಕ್ಕೂ ಹೆಚ್ಚು ನಟ ನಟಿಯರು ಹಾಗೆಯೇ ಇನ್ಫ್ಲೂಯೆನ್ಸರ್ಗಳು ಬೆಟ್ಟಿಂಗ್ ಆ್ಯಪನ್ನು ಪ್ರಚಾರ ಮಾಡೋದ್ರಲ್ಲಿ ತೊಡಗಿದ್ರು. ಈಗ ಸೋಷಿಯಲ್ ಮೀಡಿಯಾ ಪ್ರಭಾವ ಜಾಸ್ತಿ ಇದೆ. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿರ್ಬೋದು, ಜೊತೆಗೆ ಬೇರೆ ಬೇರೆ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸಿಕೊಂಡು ಬೆಟ್ಟಿಂಗ್ ಆ್ಯಪ್ಗಳನ್ನು ಪ್ರಚಾರ ಮಾಡ್ತಾ ಇದ್ರು. ಇದರ ಹಿನ್ನೆಲೆಯಲ್ಲಿ ದೂರು ದಾಖಲಾಗಿದ್ದು ನಟ ನಟಿಯರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಹೀಗಾಗಿ ಇದೊಂದು ಗಂಭೀರ ಒಂದು ಸ್ವರೂಪ ಪಡೆದುಕೊಳ್ಳುವಂತಹ ಚಾನ್ಸಸ್ ಇದೆ. ಜೊತೆಗೆ ಒಂದು ಎಚ್ಚರಿಕೆ ಕೂಡ ಇದು ಟಾಲಿವುಡ್ಗೆ. ಹೌದು, ತೆಲಂಗಾಣ ಸರ್ಕಾರ ನಟ ನಟಿಯರಿಗೆ ಏನು ವಾರ್ನಿಂಗ್ ಕೊಟ್ಟಿತ್ತು. ಯಾವಾಗ ಪುಷ್ಪ ಸಿನಿಮಾದ ಒಂದು ಇದರಲ್ಲಿ ಈವೆಂಟ್ನಲ್ಲಿ
ಸಿನಿಮಾ ರಿಲೀಸ್ ಬೆನ್ನಲ್ಲೇ ಒಂದು ಪುಷ್ಪ 2 ಸಿನಿಮಾ ರಿಲೀಸ್ ಬೆನ್ನಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ರೇವಂತ್ ರೆಡ್ಡಿ ಸರ್ಕಾರ ಜೊತೆಗೆ ಏನು ಅಲ್ಲು ಅರ್ಜುನ್ ವಿರುದ್ಧ ಏನು ಸಮರ ಇದ್ದಿತ್ತು, ಆವಾಗ ಅದು ದೊಡ್ಡ ಸಮರವನ್ನು ಸ್ವರೂಪ ಪಡೆದಿತ್ತು. ಆ ಹಿನ್ನೆಲೆ ಒಂದು ಎಚ್ಚರಿಕೆ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಇದೀಗ ಮುಂದುವರಿಕೆಯನ್ನು ಮಾಡಿದಂತಹ ರೇವಂತ್ ರೆಡ್ಡಿ ಈಗ ಈ ಬೆಟ್ಟಿಂಗ್ ವಿಚಾರವನ್ನು ತೆಗೆದು ಒಂದು ಎಚ್ಚರಿಕೆಯನ್ನು ಸುಳಿವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರೇಮ್, ಭಾರತಿ, ಬೆಟ್ಟಿಂಗ್ ಆ್ಯಪ್ ನಿಷೇಧಕ್ಕೆ ಈಗ ತೆಲಂಗಾಣ ಸರ್ಕಾರ ಒಂದು ಹೆಜ್ಜೆ ಮುಂದಿಟ್ಟಿರುವಂಥದ್ದು. ಯಾರ್ಯಾರು ಈ ಆ್ಯಪ್ನ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಅಂಥವರಿಗೆ ಶಾಕ್ ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ಈ ತೆಲಂಗಾಣ ಸರ್ಕಾರದ ನಡೆ ಉಳಿದ ರಾಜ್ಯಗಳಿಗೂ ಕೂಡ ಮಾದರಿ ಆಗ್ತಾ ಇದೆಯಾ ಅಂಥೇಳಿ ಬೇರೆ ಬೇರೆ ರಾಜ್ಯದಲ್ಲಿರುವಂತಹ ಸೆಲೆಬ್ರಿಟೀಸ್ಗಳು ಯಾರ್ಯಾರು ಈ ರೀತಿಯ ಪ್ರಮೋಷನ್ನಲ್ಲಿ ಭಾಗಿಯಾಗಿದ್ದಾರೋ ಅಂಥವರ ವಿರುದ್ಧ ಇದೇ ರೀತಿಯ ನಡೆಯ ಅವಶ್ಯಕತೆ ಇದೆಯಾ ಅಂಥೇಳಿ ಭಾರತಿ? ಖಂಡಿತವಾಗ್ಲೂ ಬೆಟ್ಟಿಂಗ್ ಆ್ಯಪ್, ಆನ್ಲೈನ್ ಜೂಜು ಇದ್ರ ಬಗ್ಗೆ ಕೂಡ ಸಾಕಷ್ಟು ದನಿ ಎತ್ತಾನೆ ಇದೆ ಸರ್ಕಾರ. ಆದರೂ ಕೂಡ ಈಸಿಯಾಗಿ ಹಣ ಗಳಿಕೆ ಏನಿದೆ ಜಾಸ್ತಿ ಅತಿ ಹೆಚ್ಚಿನ ಹಣದ ಆಮಿಷವನ್ನು ತೋರಿಸಿ ಅವರನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳಲಾಗುತ್ತೆ. ಹೀಗಾಗಿ ಏನಿದೆ ಹಣ ಗಳಿಕೆ ಒಂದೇ ಅಲ್ವೇ ಅನ್ನೋ ಉದ್ದೇಶದಿಂದ ನಟ ನಟಿಯರು ಡಿಸ್ಕ್ಲೇಮರ್ ಹಾಕಿ ಇದರಲ್ಲಿ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಆದರೆ ಅದು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಗೊತ್ತಿರಬೇಕು. ಯಾಕಂದರೆ ಸಮಾಜಕ್ಕೆ ಅದು ಮಾರಕ. ಇತ್ತೀಚೆಗೆ ಯುವಕ ಯುವತಿಯರು ಈ ಬೆಟ್ಟಿಂಗ್ ಆ್ಯಪ್ಗಳ ಮೊರೆ ಹೋಗಿ ಸೂಸೈಡ್ ಮಾಡ್ಕೊಳ್ಳೋದು, ಜೊತೆಗೆ ಖಿನ್ನತೆಗೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ, ಅತಿ ಹೆಚ್ಚು ಹಣವನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ಈಗ ಪ್ರಭಾವಶಾಲಿಯಾಗಿರುವಂತಹ ಈ ಕಲಾವಿದರು, ಅಂದರೆ ಅವರು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದನ್ನು ಫಾಲೋ ಮಾಡುವಂತಹ ಮುಗ್ಧರು ಜನರು ಇರ್ತಾರೆ. ಹೀಗಾಗಿ ಈ ಫೇಸ್ ವ್ಯಾಲ್ಯೂ ಇರುವಂತಹ ಏನು ಮುಖಗಳು ಇಂತಹ ಪ್ರಚಾರಕ್ಕೆ ಇಳಿದ್ರೆ ಅದು ಜಾಸ್ತಿ ಎಫೆಕ್ಟಿವ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಟ ನಟಿಯರನ್ನು ಈ ಬೆಟ್ಟಿಂಗ್ ಆ್ಯಪ್ಗಳು ಸೆಳಿತವೆ. ಅತಿ ಹೆಚ್ಚಿನ ಹಣವನ್ನು ಅವ್ರ ಮೇಲೆ ಹಾಕಿ ಏನು ಸೆಳಿತಾರೆ. ಹೀಗಾಗಿ ಇಂಥದ್ದೊಂದು ಆಗ್ತಾನೆ ಇರುತ್ತೆ. ಹೌದು, ಸರ್ಕಾರ ಕೂಡ, ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ತೀರ್ಮಾನಿಸಿದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಕನ್ನಡದ ನಟ ನಟಿಯರಿಗೂ ಕೂಡ ಶಾಕ್ ಆಗಿರುವಂಥದ್ದು. ಪ್ರೇಮ್,